ಎಲ್ಲರಿಗೂ ನಮಸ್ಕಾರ. ಮಿಥುನ ರಾಶಿಯವರೇ, ಜೂನ್ 10ರಿಂದ 15ರವರೆಗೆ ನಿಮ್ಮ ಜೀವನದಲ್ಲಿ ಕೆಲವೊಂದಿಷ್ಟು ವಿಶೇಷ ಬೆಳವಣಿಗೆಗಳು ನಡೆಯುವ ಸಾಧ್ಯತೆ ಇರುತ್ತೆ. ವಿಶೇಷವಾಗಿ ಸಿ ಎಂಬ ಅಕ್ಷರದಿಂದ ಒಂದು ಆರಂಭವಾಗುವ ಹೆಸರಿನ ವ್ಯಕ್ತಿಯ ಮೂಲಕ ಒಂದು ಮಹತ್ವದ ಸುದ್ದಿ, ಒಂದು ಭೇಟಿ ಅಥವಾ ಒಂದು ನಿರ್ಧಾರ ನಿಮ್ಮ ಜೀವನದ ಮೇಲೆ ಒಂದು ಪ್ರಭಾವ ಬೀರುವ ಸೂಚನೆಗಳು ಕಾಣಿಸ್ತವೆ. ಸ್ನೇಹಿತರೆ, ಈ ಒಂದು ಅವಧಿಯಲ್ಲಿ ನೀವು ನಿರೀಕ್ಷೆ ಮಾಡಿದಂತಹ ಕೆಲವೊಂದಿಷ್ಟು ಪ್ರಶ್ನೆಗಳಿಗೆ ಉತ್ತರ ಕೂಡ ಸಿಗಬಹುದು. ಕೆಲವೊಂದಿಷ್ಟು ಸಂಬಂಧಗಳಲ್ಲಿ ಹೊಸ ತಿರುವುಗಳು ಕೂಡ ಕಾಣಬಹುದು. ಆದ್ದರಿಂದ ಈ ಒಂದು ಭವಿಷ್ಯವನ್ನು ಕೊನೆವರೆಗೂ ನೋಡಿ ಸ್ನೇಹಿತರೆ. ಅದಕ್ಕೂ ಮೊದಲು ನೀವು ಕೂಡ ಮಿಥುನ ರಾಶಿಯವರಾಗಿದ್ದರೆ ಈ ಒಂದು ವಿಡಿಯೋನ ಪ್ರತಿಯೊಬ್ಬರು ಕೂಡ ಮಿಸ್ ಮಾಡದೆ ಲೈಕ್ ಮಾಡಿ, ಹಾಗೂ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣುವಂತಹ ಬೆಲ್ ಬಟನ್ನ ಪ್ರೆಸ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಹೌದು, ಮಿಥುನ ರಾಶಿಯವರೇ, ಜೂನ್ 10ನೇ ತಾರೀಕು ನಿಮಗೆ ಆಶಾದಾಯಕ ದಿನವಾಗಿರಬಹುದು. ಕಳೆದ ಕೆಲವು ದಿನಗಳಿಂದ ನಿಮ್ಮ ಮನಸ್ಸಿನಲ್ಲಿ ಇದ್ದ ಗೊಂದಲಗಳು ನಿಧಾನವಾಗಿ ಕಡಿಮೆಯಾಗುವ ಸಾಧ್ಯತೆ ಇರುತ್ತೆ. ನೀವು ನಿರೀಕ್ಷೆ ಮಾಡಿದಂತಹ ಒಂದು ವಿಷಯದಲ್ಲಿ ಒಳ್ಳೆಯ ಬೆಳವಣಿಗೆ ನೀವು ಕಾಣಬಹುದು ಅಂತಲೇ ಹೇಳ್ಬೋದು. ವಿಶೇಷವಾಗಿ ಸಿ ಎಂಬ ಅಕ್ಷರದಿಂದ ಆರಂಭವಾಗುವ ಹೆಸರಿನ ವ್ಯಕ್ತಿಯಿಂದ ಒಂದು ಸಂದೇಶ ಮತ್ತು ಒಂದು ಕರೆ ಅಥವಾ ಒಂದು ಮಾಹಿತಿ ಸಿಗುವ ಸಾಧ್ಯತೆ ಇರುತ್ತೆ. ಅವರ ಮಾತುಗಳು ನಿಮ್ಮ ಮನಸ್ಸಿನಲ್ಲಿ ಹೊಸ ಭರವಸೆಯನ್ನು ಮೂಡಿಸಬಹುದು. ಕೆಲವರಿಗೆ ಇದು ಹಳೆಯ ಸ್ನೇಹದ ಒಂದು ಮರು ಆರಂಭವಾಗಬಹುದು ಅಂತಲೇ ಹೇಳ್ಬೋದು. ಇನ್ನು ಕೆಲವರಿಗೆ ಹೊಸ ಒಂದು ಅವಕಾಶದ ಸೂಚನೆ ಆಗಬಹುದು. ಉದ್ಯೋಗ ಮತ್ತು ವ್ಯವಹಾರ ಕ್ಷೇತ್ರದಲ್ಲಿ ನಿಮ್ಮ ಪರಿಶ್ರಮ ತಕ್ಕಂತೆ ಪ್ರತಿಫಲ ಸಿಗುತ್ತೆ ಮತ್ತು ಹಣಕಾಸಿನ ವಿಚಾರದಲ್ಲಿ ಕೂಡ ಸಣ್ಣ ಮಟ್ಟಿನ ಅನುಕೂಲಕರ ಬೆಳವಣಿಗೆ ಕಾಣಬಹುದು ಮತ್ತು ಕುಟುಂಬದವರ ಬೆಂಬಲ ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಗೆ ಮಾಡುತ್ತೆ. ಒಟ್ಟಾರೆಯಾಗಿ ಜೂನ್ 10 ನಿಮಗೆ ಧನಾತ್ಮಕ ಆರಂಭವನ್ನು ನಿಮಗೆ ನೀಡುವ ದಿನವಾಗಿರುತ್ತೆ ಅಂತಲೇ ಹೇಳ್ಬೋದು. ಇನ್ನು ಜೂನ್ 11ನೇ ತಾರೀಕು ಮಿಥುನ ರಾಶಿಯವರೇ, ಜೂನ್ 11ರಂದು ನಿಮ್ಮ ಒಂದು ಮನಸ್ಸಿನಲ್ಲಿ ಹಲವು ಆಲೋಚನೆಗಳು ಓಡಾಡಬಹುದು. ಆದರೆ ದಿನದ ಕೊನೆಯಲ್ಲಿ ನೀವು ನಿರೀಕ್ಷೆ ಮಾಡಿದಂತಹ ಒಂದು ವಿಷಯದಲ್ಲಿ ಸ್ಪಷ್ಟತೆ ಸಿಗುವ ಸಾಧ್ಯತೆ ಇರುತ್ತೆ ಅಂತಲೇ ಹೇಳ್ಬೋದು. ಸಿ ಎಂಬ ಹೆಸರಿನ ವ್ಯಕ್ತಿಯ ಪಾತ್ರ ಇಂದು ನಿಮಗೆ ಹೆಚ್ಚು ಗಮನವನ್ನು ಸೆಳೆಯಬಹುದು. ಅದರಿಂದ ಬರುವ ಒಂದು ಸಣ್ಣ ಪ್ರಕ್ರಿಯೆ ಅಥವಾ ಮಾತುಕತೆ ನಿಮ್ಮ ಮನಸ್ಸಿಗೆ ನೆಮ್ಮದಿಯನ್ನು ನೀಡಬಹುದು. ಕೆಲವು ತಪ್ಪು ಒಂದು ಅರ್ಥೈಸಿಗಳು ದೂರವಾಗುವ ಸಾಧ್ಯತೆ ಕೂಡ ಇರುತ್ತೆ ಅಂತಲೇ ಹೇಳ್ಬೋದು. ಇನ್ನು ಉದ್ಯೋಗ ಕ್ಷೇತ್ರದಲ್ಲಿ ನಿಮ್ಮ ಪ್ರತಿಭೆಗೆ ಮೆಚ್ಚುಗೆ ಸಿಗಬಹುದು. ಹೊಸ ಜವಾಬ್ದಾರಿಗಳು ನಿಮ್ಮ ಮುಂದೆ ಬರಬಹುದು. ಕುಟುಂಬದ ವಾತಾವರಣ ಶಾಂತವಾಗಿರುತ್ತೆ. ಹಿರಿಯರ ಸಲಹೆಗಳು ನಿಮಗೆ ಉಪಯುಕ್ತವಾಗುತ್ತೆ ಅಂತಲೇ ಹೇಳ್ಬೋದು. ಒಟ್ಟಾರೆ ಜೂನ್ 11 ನಿಮಗೆ ಹೊಸ ಭರವಸೆ ಮತ್ತು ಆತ್ಮವಿಶ್ವಾಸವನ್ನು ನೀಡುವ ದಿನವಾಗಿರುತ್ತೆ ಅಂತ ಹೇಳಿದರೆ ತಪ್ಪಾಗಲಾರದು. ಸ್ನೇಹಿತರೆ, ಜೂನ್ 12ನೇ ತಾರೀಕು ಮಿಥುನ ರಾಶಿಯವರೇ, ಜೂನ್ 12ನೇ ತಾರೀಕು ಹೊಸ ಅವಕಾಶಗಳ ದಿನವಾಗಿರ್ಬೋದು. ನೀವು ಬಹಳಷ್ಟು ದಿನಗಳಿಂದ ಕಾಯುತ್ತಿದ್ದ ಒಂದು ವಿಷಯದಲ್ಲಿ ಶುಭ ಸುದ್ದಿ ಸಿಗುವ ಸಾಧ್ಯತೆ ಇರುತ್ತೆ ಅಂತಲೇ ಹೇಳ್ಬೋದು. ವಿಶೇಷವಾಗಿ ಸಿ ಹೆಸರಿನ ವ್ಯಕ್ತಿಯೊಂದಿಗೆ ಸಂಬಂಧಪಟ್ಟಂತೆ ಒಂದು ಬೆಳವಣಿಗೆ ನಿಮ್ಮ ಮನಸ್ಸಿನಲ್ಲಿ ಸಂತೋಷವನ್ನು ಮೂಡಿಸಬಹುದು. ಅದರಿಂದ ಬರುವ ಒಂದು ಸಂದೇಶ ಅಥವಾ ಒಂದು ಭೇಟಿ ನಿಮ್ಮ ಭವಿಷ್ಯದ ಬಗ್ಗೆ ಹೊಸ ಆಲೋಚನೆಗಳನ್ನು ನಿಮಗೆ ಹುಟ್ಟುಹಾಕಬಹುದು. ಉದ್ಯೋಗ, ವ್ಯಾಪಾರ ಮತ್ತು ಹಣಕಾಸಿನ ವಿಚಾರಗಳಲ್ಲಿ ಧನಾತ್ಮಕ ಫಲಿತಾಂಶಗಳು ಕಾಣಬಹುದು ಮತ್ತು ಕುಟುಂಬದವರೊಂದಿಗೆ ಉತ್ತಮ ಸಮಯ ಕಳೆಯುವ ಅವಕಾಶ ಸಿಗುತ್ತೆ ಮತ್ತು ನಿಮ್ಮ ಮಾತಿಗೆ ಗೌರವ ದೊರೆಯುವ ಸಾಧ್ಯತೆ ಇರುತ್ತೆ ಅಂತಲೇ ಹೇಳ್ಬೋದು. ಒಟ್ಟಾರೆ ಜೂನ್ 12ನೇ ತಾರೀಕು ನಿಮಗೆ ಶುಭ ಮತ್ತು ಸಂತೋಷವನ್ನು ತರುವ ದಿನ ಅಂತಲೇ ಹೇಳ್ಬೋದು. ಇನ್ನು ಜೂನ್ 13ನೇ ತಾರೀಕು ಸ್ನೇಹಿತರೆ, ಮಿಥುನ ರಾಶಿಯವರೇ, ಜೂನ್ 13ರಂದು ಸ್ವಲ್ಪ ತಾಳ್ಮೆ ಅಗತ್ಯವಾಗಿರುತ್ತೆ. ಯಾವುದೇ ವಿಷಯದಲ್ಲಿ ಕೂಡ ಆತುರದ ನಿರ್ಧಾರಗಳನ್ನು ತೆಗೆದುಕೊಳ್ಬೇಡಿ. ನೀವು ಶಾಂತವಾಗಿ ಯೋಚನೆ ಮಾಡಿದರೆ ಉತ್ತಮ ಫಲಿತಾಂಶಗಳನ್ನು ಪಡಿತೀರಿ ಅಂತಲೇ ಹೇಳ್ಬೋದು. ಮತ್ತು ಸಿ ಹೆಸರಿನ ವ್ಯಕ್ತಿಯೊಂದಿಗೆ ಸಂಬಂಧಪಟ್ಟಂತೆ ಒಂದು ವಿಷಯ ನಿಮ್ಮ ಗಮನವನ್ನು ಸೆಳೆಯಬಹುದು. ಅವರ ಮಾತುಗಳನ್ನು ಸರಿಯಾಗಿ ನೀವು ಅರ್ಥ ಮಾಡಿಕೊಳ್ಳಲು ಪ್ರಯತ್ನ ಮಾಡಿ. ಸಣ್ಣ ತಪ್ಪು ಅರ್ಥೈಸಿಗಳಿಗೆ ದೂರವಾದರೆ ಸಂಬಂಧಗಳಲ್ಲಿ ಉತ್ತಮ ಬೆಳವಣಿಗೆ ಕಾಣಬಹುದು. ಇನ್ನು ಸ್ನೇಹಿತರೆ, ಉದ್ಯೋಗ ಕ್ಷೇತ್ರದಲ್ಲಿ ನಿಮ್ಮ ಗಮನವನ್ನು ಕೆಲಸದ ಮೇಲೆ ಕೇಂದ್ರೀಕರಿಸಿ. ಕುಟುಂಬದವರ ಬೆಂಬಲ ನಿಮಗೆ ಸಿಗುತ್ತೆ ಅಂತಲೇ ಹೇಳ್ಬೋದು. ಸಂಜೆ ವೇಳೆಗೆ ಒಂದು ಒಳ್ಳೆಯ ಸುದ್ದಿ ನಿಮ್ಮ ಮನಸ್ಸಿಗೆ ನೆಮ್ಮದಿಯನ್ನು ನೀಡಬಹುದು. ಒಟ್ಟಾರೆಯಾಗಿ ಜೂನ್ 13 ದಿನದಂದು ತಾಳ್ಮೆಯ ಮೂಲಕ ಯಶಸ್ಸು ಪಡೆಯುವ ದಿನವಾಗಿರುತ್ತೆ ನಿಮಗೆ ಅಂತಲೇ ಹೇಳ್ಬೋದು. ಇನ್ನು ಜೂನ್ 14ನೇ ತಾರೀಕು ಮಿಥುನ ರಾಶಿಯವರೇ, ಜೂನ್ 14 ಈ ಒಂದು ವಾರದ ಅತ್ಯಂತ ಶುಭ ದಿನಗಳಲ್ಲಿ ಒಂದಾಗಿರಬಹುದು. ನೀವು ನಿರೀಕ್ಷೆ ಮಾಡಿದಂತಹ ಒಂದು ವಿಷಯಗಳಲ್ಲಿ ಸಂತೋಷದ ಬೆಳವಣಿಗೆ ಕಾಣಬಹುದು. ಸಿ ಹೆಸರಿನ ವ್ಯಕ್ತಿಯಿಂದ ಒಂದು ವಿಶೇಷ ಸುದ್ದಿ ಅಥವಾ ಬೆಂಬಲ ಸಿಗುವ ಸಾಧ್ಯತೆ ಇರುತ್ತೆ ಅಂತಲೇ ಹೇಳ್ಬೋದು. ಇನ್ನು ಸ್ನೇಹಿತರೆ, ಅವರಿಂದ ಬರುವ ಒಂದು ಮಾತು ನಿಮ್ಮ ಮನಸ್ಸಿನಲ್ಲಿ ಹೊಸ ಭರವಸೆಯನ್ನು ಮೂಡಿಸಬಹುದು. ಕೆಲವರಿಗೆ ಇದು ಸಂಬಂಧದಲ್ಲಿ ಹೊಸ ಅಧ್ಯಾಯದ ಆರಂಭವಾಗಿರ್ಬೋದು. ಉದ್ಯೋಗ ಮತ್ತು ವ್ಯವಹಾರ ಕ್ಷೇತ್ರದಲ್ಲಿ ಹೊಸ ಅವಕಾಶಗಳು ಕಾಣಬಹುದು. ಹಣಕಾಸಿನ ವಿಚಾರದಲ್ಲಿ ಕೂಡ ಅನುಕೂಲಕರ ಬೆಳವಣಿಗೆ ನಿಮಗೆ ಸಿಗುತ್ತೆ ಅಂತಲೇ ಹೇಳ್ಬೋದು. ಕುಟುಂಬದ ವಾತಾವರಣ ಸಂತೋಷದಿಂದ ಕೂಡಿರುತ್ತೆ ಅಂತಲೇ ಹೇಳ್ಬೋದು. ಒಟ್ಟಾರೆಯಾಗಿ ಜೂನ್ 14ನೇ ತಾರೀಕು ನಿಮಗೆ ಶುಭ, ಸಂತೋಷ ಮತ್ತು ನೆಮ್ಮದಿಯನ್ನು ನೀಡುವ ದಿನವಾಗಿರುತ್ತೆ ಅಂತಲೇ ಹೇಳ್ಬೋದು. ಇನ್ನು ಸ್ನೇಹಿತರೆ, ಜೂನ್ 15ನೇ ತಾರೀಕು ಮಿಥುನ ರಾಶಿಯವರೇ, ಜೂನ್ 15ನೇ ತಾರೀಕು ಈ ಒಂದು ಅವಧಿಯ ಪ್ರಮುಖ ದಿನಗಳಲ್ಲಿ ಒಂದಾಗಿರುತ್ತೆ. ಕಳೆದ ಒಂದು ಕೆಲವು ದಿನಗಳಿಂದ ನಡೆದ ಘಟನೆಗಳಿಗೆ ಇಂದು ಒಂದು ಸ್ಪಷ್ಟ ರೂಪ ನಿಮಗೆ ಸಿಗುವ ಸಾಧ್ಯತೆ ಇರುತ್ತೆ ಅಂತಲೇ ಹೇಳಬಹುದು. ನಿಮ್ಮ ಮನಸ್ಸಿನಲ್ಲಿ ಇದ್ದ ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರ ಕೂಡ ದೊರೆಯಬಹುದು. ವಿಶೇಷವಾಗಿ ಸಿ ಎಂಬ ಅಕ್ಷರದಿಂದ ಆರಂಭವಾಗುವ ಹೆಸರಿನ ವ್ಯಕ್ತಿಯ ಪಾತ್ರ ಇಂದು ಹೆಚ್ಚು ಮಹತ್ವವನ್ನು ಪಡೆಯಬಹುದು. ಇನ್ನು ಸ್ನೇಹಿತರೆ, ಅವರಿಂದ ಬರುವ ಒಂದು ಸಂದೇಶ, ಮಾತು ಅಥವಾ ಭೇಟಿ ನಿಮ್ಮ ಮನಸ್ಸಿನಲ್ಲಿ ಒಂದು ಹೊಸ ಭರವಸೆಯನ್ನು ಮೂಡಿಸಬಹುದು. ಕೆಲವರಿಗೆ ಇದು ಹಳೆಯ ಸಂಬಂಧದ ಮರು ಆರಂಭವಾಗಬಹುದು.
ಸ್ನೇಹಿತರೆ, ಅವರಿಂದ ಬರುವ ಒಂದು ಸಂದೇಶ, ಮಾತು ಅಥವಾ ಭೇಟಿ ನಿಮ್ಮ ಮನಸ್ಸಿನಲ್ಲಿ ಹೊಸ ಭರವಸೆಯನ್ನು ಮೂಡಿಸಬಹುದು. ಕೆಲವರಿಗೆ ಇದು ಹಳೆಯ ಸಂಬಂಧದ ಮರು ಆರಂಭವಾಗಬಹುದು. ಇನ್ನು ಕೆಲವರಿಗೆ ಒಂದು ಹೊಸ ಅವಕಾಶದ ಸೂಚನೆ ಆಗಬಹುದು. ಉದ್ಯೋಗ ಮತ್ತು ವ್ಯವಹಾರ ಕ್ಷೇತ್ರದಲ್ಲಿ ನೀವು ಮಾಡಿದ ಪರಿಶ್ರಮಕ್ಕೆ ಮೆಚ್ಚುಗೆ ಸಿಗುವ ಸಾಧ್ಯತೆ ಇರುತ್ತೆ. ಹಣಕಾಸಿನ ವಿಚಾರದಲ್ಲಿ ಕೂಡ ಸಣ್ಣ ಮಟ್ಟಿನ ಒಂದು ಅನುಕೂಲಕರ ಬೆಳವಣಿಗೆಯನ್ನು ನೀವು ಕಾಣಬಹುದು. ಕುಟುಂಬದವರೊಂದಿಗೆ ಉತ್ತಮ ಸಮಯವನ್ನು ಕಳೆಯುವ ಅವಕಾಶ ನಿಮಗೆ ಸಿಗುತ್ತೆ ಅಂತಲೇ ಹೇಳ್ಬಹುದು. ಒಟ್ಟಾರೆಯಾಗಿ ಸ್ನೇಹಿತರೆ, ಜೂನ್ 15 ಮಿಥುನ ರಾಶಿಯವರಿಗೆ ಶುಭ ಮತ್ತು ನೆಮ್ಮದಿಯ ದಿನವಾಗಿದೆ. ಸಿ ಹೆಸರಿನ ವ್ಯಕ್ತಿಯಿಂದ ಬರುವ ಒಂದು ಸಣ್ಣ ಘಟನೆ ಕೂಡ ನಿಮ್ಮ ಜೀವನದಲ್ಲಿ ದೊಡ್ಡ ಸಂತೋಷಕ್ಕೆ ಕಾರಣವಾಗುವ ಸಾಧ್ಯತೆ ಇರುತ್ತೆ. ದೇವರ ಕೃಪೆಯ ಮೇಲೆ ನಂಬಿಕೆಯನ್ನು ಇಟ್ಟು ಮುಂದೆ ಸಾಗಿರಿ ಸ್ನೇಹಿತರೆ. ಪ್ರಿಯ ಮಿಥುನ ರಾಶಿಯವರೇ, ಜೂನ್ 10ರಿಂದ 15ರವರೆಗೆ ಸಿ ಅಕ್ಷರದಿಂದ ಆರಂಭವಾಗುವ ಹೆಸರಿನ ವ್ಯಕ್ತಿಯ ಮೂಲಕ ನಿಮ್ಮ ಜೀವನದಲ್ಲಿ ಕೆಲವೊಂದು ವಿಶೇಷ ಬೆಳವಣಿಗೆಗಳು ನಡೆಯುವ ಸಾಧ್ಯತೆ ಇರುತ್ತೆ. ಈ ವ್ಯಕ್ತಿ ನಿಮ್ಮ ಸ್ನೇಹಿತ, ಹಳೆಯ ಪರಿಚಯ ಮತ್ತು ಸಹೋದ್ಯೋಗಿ ಅಥವಾ ನಿಮ್ಮ ಹೃದಯಕ್ಕೆ ಹತ್ತಿರವಾಗಿರುವ ಯಾರಾದರೂ ಆಗಿರಬಹುದು. ಕೆಲವು ದಿನಗಳಿಂದ ನಿಮ್ಮ ಮನಸ್ಸಿನಲ್ಲಿ ಇದ್ದ ಒಂದು ಪ್ರಶ್ನೆಗೆ ಈ ವ್ಯಕ್ತಿಯ ಮೂಲಕ ಉತ್ತರ ಸಿಗುವ ಸಾಧ್ಯತೆ ಇದೆ ಅಂತಲೇ ಹೇಳ್ಬೋದು. ಸಿ ಹೆಸರಿನ ವ್ಯಕ್ತಿಯಿಂದ ಬರುವ ಒಂದು ಸಂದೇಶ, ಒಂದು ಕರೆ ಅಥವಾ ಒಂದು ಸಣ್ಣ ಮಾತುಕತೆ ಕೂಡ ನಿಮ್ಮ ಮನಸ್ಸಿನಲ್ಲಿ ಹೊಸ ಆಲೋಚನೆಗಳನ್ನು ಹುಟ್ಟು ಹಾಕಬಹುದು. ನೀವು ಬಹಳಷ್ಟು ದಿನಗಳಿಂದ ನಿರೀಕ್ಷೆ ಮಾಡಿದಂತಹ ಒಂದು ವಿಷಯದಲ್ಲಿ ಅವರ ಪಾತ್ರ ಪ್ರಮುಖವಾಗುವ ಸಾಧ್ಯತೆ ಇರುತ್ತೆ. ಕೆಲವರಿಗೆ ಇದು ಹಳೆಯ ಸಂಬಂಧದ ಮರು ಆರಂಭವಾಗಿರ್ಬೋದು. ಇನ್ನು ಕೆಲವರಿಗೆ ಇದು ಹೊಸ ಅವಕಾಶ ಅಥವಾ ಹೊಸ ಪರಿಚಯದ ಆರಂಭವಾಗಬಹುದು. ಈ ದಿನಗಳಲ್ಲಿ ನೀವು ಗಮನಿಸಬೇಕಾದ ಮುಖ್ಯ ವಿಷಯ ಏನಪ್ಪ ಅಂದರೆ, ಯಾವುದೇ ವಿಷಯದಲ್ಲಿ ಕೂಡ ಆತುರದ ನಿರ್ಧಾರಗಳನ್ನು ತೆಗೆದುಕೊಳ್ಳಬಾರದು. ಸಿ ಹೆಸರಿನ ವ್ಯಕ್ತಿಯ ಮಾತುಗಳು ಅಥವಾ ವರ್ತನೆಯನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿ. ಕೆಲವೊಮ್ಮೆ ಜೀವನದಲ್ಲಿ ಮಹತ್ವದ ಬದಲಾವಣೆಗಳು ನಿಧಾನವಾಗಿ ಆರಂಭವಾಗುತ್ತೆ. ಆದ್ದರಿಂದ ತಾಳ್ಮೆಯಿಂದ ಮುಂದುವರಿಯುವುದು ತುಂಬಾ ಉತ್ತಮ. ನೋಡಿ ಸ್ನೇಹಿತರೆ, ಸಿ ಹೆಸರಿನ ವ್ಯಕ್ತಿಯ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ಒಂದು ವಿಶೇಷ ಸ್ಥಾನ ಇರಬಹುದು. ಇದುವರೆಗೂ ನಿಮ್ಮಿಬ್ಬರ ನಡುವೆ ಇದ್ದಂತಹ ದೂರ ಅಥವಾ ತಪ್ಪು ಅರ್ಥೈಸಿಕೆಗಳಿಗೆ ಕಡಿಮೆಯಾಗುವ ಸಾಧ್ಯತೆ ಇರುತ್ತೆ. ಅವರು ನಿಮ್ಮೊಂದಿಗೆ ಮಾತನಾಡಲು ಅಥವಾ ತಮ್ಮ ಭಾವನೆಗಳನ್ನು ವ್ಯಕ್ತಪಡಿಸಲು ಪ್ರಯತ್ನ ಮಾಡಬಹುದು. ಇದು ನಿಮ್ಮ ಮನಸ್ಸಿಗೆ ಸಂತೋಷ ಮತ್ತು ನೆಮ್ಮದಿಯನ್ನು ಕೂಡ ನೀಡುತ್ತೆ ಅಂತಲೇ ಹೇಳ್ಬೋದು. ಉದ್ಯೋಗ ಮತ್ತು ವ್ಯವಹಾರ ಅಥವಾ ಹಣಕಾಸಿನ ವಿಚಾರದಲ್ಲಿ ಕೂಡ ಈ ವ್ಯಕ್ತಿಯ ಮೂಲಕ ಒಂದು ಒಳ್ಳೆಯ ಸಲಹೆ, ನಿಮಗೆ ಮಾಹಿತಿ ಅಥವಾ ಒಂದು ಅವಕಾಶ ದೊರೆಯುವ ಸಾಧ್ಯತೆ ಇರುತ್ತೆ. ಆದ್ದರಿಂದ ಹೊಸ ಸಂಪರ್ಕಗಳು ಮತ್ತು ಹೊಸ ಅವಕಾಶಗಳನ್ನು ನಿರ್ಲಕ್ಷ್ಯ ಮಾಡಬೇಡಿ. ಒಂದು ಸಣ್ಣ ಪರಿಚಯವೇ ಮುಂದಿನ ದಿನಗಳಲ್ಲಿ ದೊಡ್ಡ ಯಶಸ್ಸಿಗೆ ಕಾರಣವಾಗುತ್ತೆ ಅಂತಲೇ ಹೇಳ್ಬೋದು. ಒಟ್ಟಾರೆ ಜೂನ್ 10ರಿಂದ 15ರವರೆಗೆ ಸಿ ಹೆಸರಿನ ವ್ಯಕ್ತಿಯಿಂದ ಬರುವ ಒಂದು ಸಣ್ಣ ಬೆಳವಣಿಗೆ ನಿಮ್ಮ ಜೀವನದಲ್ಲಿ ಹೊಸ ಭರವಸೆ ಮತ್ತು ಸಂತೋಷವನ್ನು ಮೂಡಿಸುವ ಸಾಧ್ಯತೆ ಇರುತ್ತೆ. ದೇವರ ಕೃಪೆ ಮೇಲೆ ನಂಬಿಕೆಯನ್ನಿಟ್ಟು ಧೈರ್ಯ ಮತ್ತು ಆತ್ಮವಿಶ್ವಾಸದಿಂದ ನೀವು ಮುಂದೆ ಸಾಗಿರಿ. ನಿಮ್ಮ ಜೀವನದಲ್ಲಿ ಒಳ್ಳೆಯ ಸಮಯ ನಿಧಾನವಾಗಿ ಆರಂಭವಾಗ್ತಾ ಇದೆ ಸ್ನೇಹಿತರೆ. ಈ ಒಂದು ಉಪಯುಕ್ತ ಮಾಹಿತಿ ನಿಮಗೆ ಏನಾದರೂ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಧನ್ಯವಾದಗಳು.